ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅಗೇನ್. ನಾನು ನಿನ್ನೆ ನಿಮಗೆ ಮಾರ್ಕ್ ಮಾಡಿದ್ದಂತಹ ಸಪ್ಲೈ ಮತ್ತೆ ಡಿಮಾಂಡ್ ಝೋನ್ ಒಳಗಡೆನೆ ನಮ್ಮ ಇವತ್ತಿನ ಮಾರ್ಕೆಟ್ ಮುಗಿದಿದೆ. ಆಕ್ಚುಲಿ ಬಂದ್ಬಿಟ್ಟು ನಿನ್ನೆ ನಾನು ಮಾರ್ಕ್ ಮಾಡಿದ್ದ ಸಪ್ಲೈ ಝೋನ್ ಇಲ್ಲಿದೆ. ಇಲ್ಲಿಂದ ಮಾರ್ಕೆಟ್ ಓಪನ್ ಆಗಿದ್ದು ಬೆಳಗ್ಗೆ ಸಪ್ಲೈ ಝೋನಲ್ಲಿ ಓಪನ್ ಆಗಿದ್ರಿಂದ ಅದು ಓಪನ್ ಆಗಿ ನೆಕ್ಸ್ಟ್ ಫಾಲ್ ಕೊಟ್ಟಿದೆ. ಬಂದ್ಬಿಟ್ಟು ನಮ್ಮ ಡಿಮಾಂಡ್ ಝೋನ್, ನಾವು ನಿನ್ನೆ ಮಾರ್ಕ್ ಮಾಡಿದ್ದಂತಹ ಡಿಮಾಂಡ್ ಝೋನಿಗೆ ಬಂದು ಅದು ಸಪೋರ್ಟ್ ತಗೊಂಡು ಮತ್ತೆ ಮೇಲೋಗಿದೆ ಅಂಡ್ ಸಪ್ಲೈ ಝೋನ್ ಅಲ್ಲೇ ಎಂಡ್ ಆಗಿದೆ. ಸೊ ಈ ಪ್ಲೇಸ್ ಅಲ್ಲಿ ನಮಗೆ ಒಂದೇ ಒಂದು ಬ್ರೇಕ್ಔಟ್ ಸಿಕ್ತಂಗಾಗಿದೆ. ಸೊ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ನಾವು ಇದು ನಮಗೆ ಫೇಕ್ ಬ್ರೇಕ್ಔಟ್ ಅಂತ ಪ್ರೂವ್ ಆಗಿದೆ. ಸೊ ಈ ಬ್ರೇಕ್ಔಟ್ ನ ನೋಡಿ ಟ್ರೇಡ್ ಮಾಡಿದ್ರೆ ನೀವು ಸಿಗಾಕೊಂಡಿರ್ತೀರಾ. ಇಲ್ಲ ಅಂದ್ರೆ ನಿಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ, ಸಪ್ಲೈ ಡಿಮಾಂಡ್ ಮತ್ತೆ ಪ್ರೈಸ್ ಆಕ್ಷನ್ ಗೊತ್ತಿದ್ದವರು ಈ ಜಾಗದಿಂದ ಯಾವುದೇ ರೀತಿ ಅವರು ಸಿಕ್ಕಾಕೊಂಡು ಇರೋದಿಲ್ಲ. ಆಯ್ತಾ? ಇದೇ ರೀತಿ ನಿಮ್ಮ ಸಪ್ಲೈ ಅಂಡ್ ಡಿಮಾಂಡ್ ಮತ್ತೆ ಬ್ರೇಕ್ಔಟ್ಸ್ಗಳು ಏನಿದೆ ಇದನ್ನ ನೀವು ಬರುವಂತಹ ಕ್ಲಾಸ್ಗಳಲ್ಲಿ ಕಲಿತಾ ಹೋಗ್ತೀರಾ. ಒಂದು ಕ್ಲಾಸ್ ಇದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಸೀರೀಸ್ನೇ ನಾನು ಮಾಡ್ತಾ ಇದ್ದೀನಿ. ವಿತ್ ಯುವರ್ ಹೆಲ್ಪ್ ಅಂಡ್ ಸಪೋರ್ಟ್ ಅದನ್ನ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಮಾರ್ಕೆಟ್ ಏನ್ ಸ್ಟಾರ್ಟ್ ಆಯ್ತು ಅಲ್ಲಿಂದನೇ ಬಂದು ವಾಪಸ್ ರಿವರ್ಸಲ್ ತಗೊಂಡಿದೆ. ಸೊ ಮಾರ್ಕೆಟ್ ಸ್ಟ್ರೆಂತ್ ಏನ್ ಹೇಳ್ತಾ ಇದೆ, ಮಾರ್ಕೆಟ್ ಏನ್ ಅದು ಸ್ಟ್ರೆಂತ್ ನ ಪ್ರೂವ್ ಮಾಡಕ್ ಹೋಗ್ತಾ ಇದೆ ಅಂತ ನೋಡೋದಾದ್ರೆ, ಮಾರ್ಕೆಟ್ ಆಲ್ರೆಡಿ ಹೈ ಟೈಮ್ ಲೈಫ್ ಟೈಮ್ ಹೈ ಅಲ್ಲಿ ಇರೋದ್ರಿಂದ ನಮಗೆ ಮೇಲ್ಗಡೆ ಯಾವುದೇ ಸಪ್ಲೈ ಝೋನ್ಗಳಿಲ್ಲ. ನಮ್ಗೆ ಇರೋದೇ ಇದೊಂದು ಸಪ್ಲೈ ಝೋನ್. ಇನ್ ಕೇಸ್ ಈ ಸಪ್ಲೈ ಝೋನ್ ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ ಮಾತ್ರ ಮಾರ್ಕೆಟ್ ಮೇಲೆ ಹೋಗುತ್ತೆ. ಮತ್ತೆ ನಮ್ಮ ಲೋವರ್ ಟೈಮ್ ಫ್ರೇಮ್ ಅಲ್ಲಿ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಪುಲ್ ಬ್ಯಾಕ್ ಇನ್ನೂ ಆಗಿಲ್ಲ. ಸೊ ಒಂದು ದೊಡ್ಡ ವೇವ್ ಇದೆ. ಈ ವೇವ್ ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಸಿಂಗಲ್ ರನ್ ತಗೊಂಡಿದೆ, ಒಂದು ಪುಲ್ ಬ್ಯಾಕ್ ಪೆಂಡಿಂಗ್ ಇದೆ. ಸೊ ಈ ಪುಲ್ ಬ್ಯಾಕ್ ಪೆಂಡಿಂಗ್ ಇದೆ ಅಂಡ್ ಈ ಪುಲ್ ಬ್ಯಾಕ್ ಡಿಸೈಡ್ ಮಾಡುತ್ತೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೋ ಅಥವಾ ಡೌನ್ ಟ್ರೆಂಡ್ ಹೋಗುತ್ತೋ ಅಂತ. ಆಯ್ತಾ? ಸೊ ಈಗ ಒಂದು ಟೆಂಪರರಿ ಡೌನ್ ಟ್ರೆಂಡ್ ನ ಕ್ರಿಯೇಟ್ ಮಾಡೋ ಎಲ್ಲಾ ಚಾನ್ಸಸ್ ಇದೆ. ಯಾಕೆ ಅಂದ್ರೆ ನಮ್ಗೆ ಇಲ್ಲಿ ಕಾಣಿಸ್ತಾ ಇರೋ ಹಂಗೆ ಬರೀ ಪಿನ್ ಬಾರ್ಸ್ಗಳು ಅಥವಾ ಬೇಸ್ ಕ್ಯಾಂಡಲ್ಸ್ಗಳನ್ನೇ ಫಾರ್ಮೇಶನ್ ಮಾಡ್ತಾ ಇದೆ. ಮಾರ್ಕೆಟ್ ಮೇಲ್ಗಡೆಗೂ ಟ್ರೈ ಇದು ಮಾಡ್ತಾ ಇಲ್ಲ, ಕೆಳಗಡೆಗೂ ಬರಕ್ಕೆ ಯಾವುದೇ ರೀತಿಯ ಡಿಸಿಷನ್ಸ್ ನ ಕೊಡ್ತಾ ಇಲ್ಲ. ಸೊ ನಾವು ನಾಳೆ ಟ್ರೇಡ್ ಮಾಡೋದಾದ್ರೆ ಯಾವ ತರ ಟ್ರೇಡ್ ಮಾಡಬೇಕು? ನಾಳೆ ನಾವು ಟ್ರೇಡ್ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವುದೇ ರೀತಿ ಬೇರೆ ಸಪ್ಲೈ ಮತ್ತೆ ಡಿಮಾಂಡ್ ಯಾವುದೂ ಇಲ್ಲ. ಸೊ ನಾವು ನಮ್ಮ ಡೈನಾಮಿಕ್ ಸಪೋರ್ಟ್ಸ್ಗಳು ಯಾವ್ದಾವ್ದಿದೆ ಅಂತ ನೋಡಿದ್ರೆ ಈ ನಾನ್ ಟ್ರೇಡಿಂಗ್ ಝೋನ್ ಅಲ್ಲಿ, ಸೊ ರಿಸ್ಕಿ ಟ್ರೇಡರ್ಸ್ ಗಳಿಗೆ ಮಾತ್ರ ಇದು. ರಿಸ್ಕ್ ತಗೊಳ್ಳಲ್ಲ ಅನ್ನೋರೆಲ್ಲ ನೀವು ಈ ಟ್ರೇಡಿಂಗ್ ಝೋನ್ಗಳಲ್ಲಿ ಮಾತ್ರ ಎಂಟರ್ ಆಗಿ. ಸೆಂಟ್ರಲ್ಲಿ ನಾವು ರಿಸ್ಕ್ ತಗೊಂತೀವಿ ಪರವಾಗಿಲ್ಲ, ಅಥವಾ ನಾವು 5 ನಿಮಿಷ ಅದಕ್ಕಿಂತ ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಸೊ ನಿಮ್ಮ ಸಪ್ಲೈ ಅಂಡ್ ಡಿಮಾಂಡ್ ಝೋನ್ಗಳು ಬಂದ್ಬಿಟ್ಟು, ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇದು ಯಾವ ಸಪ್ಲೈ ಡಿಮಾಂಡ್ ಝೋನ್ ಅಲ್ಲ, ಐ ಮೀನ್ ಸಪ್ಲೈ ಅಂಡ್ ಡಿಮಾಂಡ್ ಅಲ್ಲ, ಸಪೋರ್ಟ್ ಝೋನ್. ಸೊ ಈ ಝೋನ್ ಏನಿದೆ ಇಲ್ಲಿ ಮಾರ್ಕೆಟ್ ನಿಂತು ಹೋಗುವಂತ ಚಾನ್ಸಸ್ ಇದೆ. ಸೊ ಇದು ಆಲ್ರೆಡಿ ಇದು ಒಂದ್ಸತಿ ಮಾತ್ರ ಟೆಸ್ಟ್ ಆಗಿರೋದು, ತುಂಬಾ ಸ್ಟ್ರಾಂಗ್ ಝೋನ್ ಇದು ಒಂದೇ ಸಲ ಟೆಸ್ಟ್ ಆಗಿರೋದು. ಮಾರ್ಕೆಟ್ ಇಲ್ಲಿಗೆ ಬಂದ್ರೆ ಮತ್ತೆ ಇನ್ನೊಂದು ರಿವರ್ಸಲ್ ಕೊಡುತ್ತೆ, ಬಟ್ ಒಂದು ಡಿಪ್ ತಗೊಂಡು ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ? ಸೊ ಇನ್ನ ಎರಡು ಸಪ್ಲೈ ನೀವು ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಈ ಎರಡು ಝೋನ್ಗಳು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಈ ಜಾಗದಲ್ಲಿ ಮಾರ್ಕೆಟ್ ಒಂದ್ಸತಿ ನಿಂತ್ಬಿಟ್ಟು ಹೋಗುತ್ತೆ. ನಾಳೆ ಯಾವ ತರ ಓಪನ್ ಆಗುತ್ತೆ ಮಾರ್ಕೆಟ್ ಅದ್ರ ಮೇಲ್ಗಡೆ ನೀವು ಡಿಸೈಡ್ ಮಾಡಿ. ಓಕೆನಾ? ಅದೇ ರೀತಿ ಬ್ಯಾಂಕ್ ನಿಫ್ಟಿಲಿ ಬಂತು ಅಂದ್ರೆ, ಬ್ಯಾಂಕ್ ನಿಫ್ಟಿಲು ನಾನು ನಿನ್ನೆ ನಿಮಗೆ ಮಾರ್ಕ್ ಮಾಡಿಕೊಟ್ಟಿದ್ದೆ. ಸೊ ಆಕ್ಚುಲಿ ಬ್ಯಾಂಕ್ ನಿಫ್ಟಿ ಯಾವ ತರ ಇದೆ, ಮಾರ್ಕೆಟ್ ಓಪನ್ ಆಗಿದ್ದು ನಮ್ಮ ಎಲ್ಲಿ ಓಪನ್ ಆಗಿದೆ? ಡಿಮಾಂಡ್ ಝೋನ್ ಅಲ್ಲಿ ಓಪನ್ ಆಗಿದೆ. ಸಪ್ಲೈ ಝೋನ್ ಅಲ್ಲ, ಡಿಮಾಂಡ್ ಝೋನ್ ಅಲ್ಲೇ ಓಪನ್ ಆಗಿದೆ. ಅಂಡ್ ಲಿಟ್ರಲಿ ಇಲ್ಲಿ ಒಂದು ಚಿಕ್ಕ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು 5 ನಿಮಿಷದಲ್ಲಿ ನೋಡಿ, ಇಲ್ಲಿ ಒಂದು ನಿಮ್ಗೆ ಸಪ್ಲೈ ಝೋನ್ ಇತ್ತು. ಈ ಸ್ಮಾಲ್ ಸಪ್ಲೈ ಝೋನ್ ಏನಿದೆ ಇಲ್ಲಿಂದನೇ ಮಾರ್ಕೆಟ್ ಓಪನ್ ಆಗಿ, ಸೊ ಅದ್ರದ್ದು ಟ್ರೆಂಡ್ ನ ಅಥವಾ ಈ ವೇವ್ ಏನಿದೆ ಈ ವೇವ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ. ರನ್ ಅಂಡ್ ಪುಲ್ ಬ್ಯಾಕ್ ಆಗಿ ಮತ್ತೆ ಅಲ್ಲಿಂದ ತನ್ನ ವೇವ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಿದೆ. ಬಂದು ನೆಕ್ಸ್ಟ್ ನಮಗೆ ಕ್ಲೋಸ್ ಆಗಿರೋದಲ್ಲಿ ಇದು ಆಲ್ರೆಡಿ ಇಲ್ಲಿ ಇದಾಗಿರೋದ್ರಿಂದ ನಮ್ಗೆ ಈ ಡಿಮಾಂಡ್ ಝೋನ್ ಅವಶ್ಯಕತೆ ಇಲ್ಲ. ಸೊ ಇಟ್ಸ್ ಡೆಡ್ ಡಿಮಾಂಡ್ ಝೋನ್, ಯಾಕಂದ್ರೆ ಇಲ್ಲಿ ತುಂಬ ಹೋಗಿದೆ ನೋಡಿ. ಇಲ್ಲಿ ಕರೆಕ್ಟ್ ಆಗಿ ಬಂದು ನಮ್ಮ ಡಿಮಾಂಡ್ ಝೋನಿಗೆ ಡಿಪ್ ಆಗಿ ಇಲ್ಲಿಂದನೇ ಮಾರ್ಕೆಟ್ ರಿವರ್ಸ್ ತಗೊಂಡಿದೆ. ಸೊ ಅಂಡ್ ಅನದರ್ ಥಿಂಗ್ ಏನಂದ್ರೆ ನಿಮ್ಗೆ ಇಲ್ಲೊಂದು ಡಿಮಾಂಡ್ ಝೋನ್ ನ ಕ್ರಿಯೇಟ್ ಮಾಡಿದೆ. ಸೊ ಈ ಡಿಮಾಂಡ್ ಝೋನ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಮಾರ್ಕೆಟ್ ನೆಕ್ಸ್ಟ್ ಏನಾದ್ರು ಇಲ್ಲಿ ಬಂತು ಅಂದ್ರೆ ಯು ಕ್ಯಾನ್ ಟ್ರೇಡ್ ಎಟ್ ದಿಸ್ ಝೋನ್. ಸೊ ನಿಮ್ಮ ಲಿಕ್ವಿಡಿಟಿ ಸ್ವೈಪ್ ಅಥವಾ ಸ್ಟಾಪ್ ಲಾಸ್ ಹಂಟಿಂಗ್ ಏನಾದ್ರು ಮಾಡ್ಬೇಕಂತ ಅಂದ್ರೆ ಈ ಜಾಗದವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಸ್ವಲ್ಪ ನೋಡ್ಕೊಂಡು ನೀವು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡಿ. ಆಯ್ತಾ? ಸೊ ಬ್ಯಾಂಕ್ ನಿಫ್ಟಿಲೂ ಸಹ ಸೇಮ್ ಇದೇ ರೀತಿ ಒಂದು ಫಾಲ್ಸ್ ಬ್ರೇಕ್ಔಟ್ ಕೊಟ್ಟು ಬೈಯರ್ಸ್ ನ ಟ್ರ್ಯಾಪ್ ಮಾಡಿದೆ. ಸೊ ಇದನ್ನ ನೋಡ್ಕೊಳ್ಳಿ.
ನಿಮ್ಮ ನೆಕ್ಸ್ಟ್ ಏನು ಬರುತ್ತೆ ನಿಮ್ಮ ಟ್ರೇಡಿಂಗ್ ಸಿಗ್ನಲ್ಸ್ಗಳು ನೋಡಿಬಿಟ್ಟು ವಯಸ್ಸಾಗಿ ಟ್ರೇಡ್ ಸಿಗ್ನಲ್ಸ್ನ ತಗೊಳ್ಳಿ, ಆಯಿತಾ? ಓಕೆ ಗೈಸ್, ಥ್ಯಾಂಕ್ ಯು. ನಾನು ಇದೇ ರೀತಿ ನಿಮಗೆ ಪ್ರತಿದಿನ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.